ಇದು ನನ್ನ ಕತೆ. ಓದಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಸುಧಾ. ನಾನು ಹುಟ್ಟಿದ್ದು ಒಂದು ಹಳ್ಳಿಯಲ್ಲಿ. ಆದರೂ ಮನೆಯಲ್ಲೇನೂ ಬಡತನವಿರಲಿಲ್ಲ. ತುಂಬ ಪ್ರೀತಿಸುವ ಅಪ್ಪ, ಅಕ್ಕರಿಯಿಂದ ಮುದ್ದು ಮಾಡುವ ಅಮ್ಮ, ಸ್ವರ್ಗಕ್ಕೆ ಮೂರೇ ಗೇಣು. ಆಗ ನನ್ನ ವಯಸ್ಸು ಕೇವಲ 5 ವರ್ಷ. ಆದರೆ ಹೆಚ್ಚು ಕಾಲ ನಾನು ಸ್ವರ್ಗದಲ್ಲಿ ಬದುಕಲಿಲ್ಲ. ನನ್ನ ಹಣೆಯ ಬರಹದಲ್ಲಿ ವಿಧಿ ಬೇರೆಯದ್ದೇ ಬರೆದಿತ್ತು. ನಾನು ಸ್ಕೂಲಿನಿಂದ ಬರುವಷ್ಟರಲ್ಲಿ ಅಮ್ಮ ಮಲಗಿದ್ದಳು. ಅಪ್ಪ ಅಳುತ್ತಿದ್ದ. ಏಕೆಂದು ನನಗೆ ಆಗ ಅರ್ಥವಾಗಲಿಲ್ಲ. ನನಗೆ ಸಂಬಂಧಿಕರು ಹೇಳಿದ್ದು ಅಮ್ಮ ಮತ್ತೆ ಬಾರದ ಲೋಕಕ್ಕೆ ಹೋಗಿದ್ದಾಳೆಂದು. ಯಾಕೆ ನನ್ನನ್ನು ಬಿಟ್ಟು ಹೋದಳು ಎಂದು ನನಗೆ ಇನ್ನೂ ಅರ್ಥವಾಗಲಿಲ್ಲ. ಹೋದ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದನೋ ಗೊತ್ತಿಲ್ಲ. ಅಪ್ಪನಿಗೆ ಸಂಬಂಧಿಕರೆಲ್ಲ ಸೇರಿ ಮದುವೆ ಮಾಡಿದ್ದರು ನನಗಾಗಿ ಎಂದು. ನಿಜ, ದೇವರು ನರಕದಿಂದ ನನಗಾಗಿ ಕಳಿಸಿದ್ದ. ಅಪ್ಪ ವ್ಯಾಪಾರದ ನಿಮಿತ್ತ ಬೇರೆ ಊರುಗಳಿಗೆ ಹೊರಟು ಹೋಗುತ್ತಿದ್ದ. ಆಗಲೇ ನನ್ನ ನಿಜವಾದ ಜೀವನ ಶುರುವಾಗುತ್ತಿದ್ದಿತ್ತು. ಚಿಕ್ಕಮ್ಮ ಮನೆಯೊಡತಿಯಾದಳು. ನಾನು ಮನೆ ಕೆಲಸದವಳಾದೆ. ನಾನು ಸ್ಕೂಲಿಗೆ ಹೋಗಬೇಕೆಂದರೆ ಕೆಲವು ನಿಬಂಧನೆಗಳಿದ್ದವು. ಚಿಕ್ಕಮ್ಮ ಹಾಕಿದ್ದು. ಚಿಕ್ಕಮ್ಮ ಹೇಳಿದ ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಸ್ಕೂಲಿಗೆ ಹೋಗಬೇಕಾಗಿತ್ತು. ಇಲ್ಲವಾದರೆ ನನಗೆ ಅಂದು ಊಟವೂ ಇಲ್ಲ, ಸ್ಕೂಲೂ ಇಲ್ಲ. ನಾನು ಚಿಕ್ಕವಳು. ಚಿಕ್ಕಮ್ಮ ಹೇಳಿದ ಕೆಲಸ ನನ್ನಿಂದ ಮಾಡಲಾಗುತ್ತಿರಲಿಲ್ಲ. ಆದ್ದರಿಂದಲೇ ನಾನು ತುಂಬ ಶಿಕ್ಷೆಗಳನ್ನು ಅನುಭವಿಸಬೇಕಾಗಿತ್ತು. ಆ ಶಿಕ್ಷೆ ಹೇಗಿತ್ತು ಎಂದರೆ, ಕತ್ತಲೆ ಕೋಣೆಯಲ್ಲಿ ಶವದ ಹಾಗೆ ಎಷ್ಟೋ ರಾತ್ರಿಗಳನ್ನು ಹಾಗೆಯೇ ಕಳೆದಿದ್ದೇನೆ. ಬರುತ್ತಾ ವರ್ಷಗಳು ಕಳೆಯುತ್ತಾ ಶಿಕ್ಷೆಗಳನ್ನು ಅನುಭವಿಸಲಾಗದೆ ಕೆಲಸಗಳನ್ನು ಕಲಿತುಬಿಟ್ಟೆ. ಚಿಕ್ಕಮ್ಮ ಯಾವ ಕೆಲಸ ಹೇಳಿದರೂ ಕೂಡ ನಾನು ಮಾಡುತ್ತಿದ್ದೆ. ಏಕೆಂದರೆ ಆಗುವುದಿಲ್ಲ ಅನ್ನುವ ಪದ ಹೇಳುವ ಹಾಗಿರಲಿಲ್ಲ. ಅಪ್ಪ ಮನೆಗೆ ಬಂದಾಗ ನನ್ನನ್ನು ಪ್ರೀತಿಸೋ ಹಾಗೆ ನಾಟಕವಾಡುತ್ತಿದ್ದಳು. ನಾನು ಅಪ್ಪನಿಗೆ ಏನೇ ಹೇಳಿದರೂ ಅಪ್ಪ ನಂಬುತ್ತಿರಲಿಲ್ಲ. ಏಕೆಂದರೆ ಚಿಕ್ಕಮ್ಮನ ಪ್ರೀತಿ ಹಾಗಿತ್ತು. ಅಪ್ಪ ಮನೆಯಲ್ಲಿರುವಾಗಲೇ ನನಗೆ ಅನ್ನದ ಊಟ ಮಾಡಲು ಸಿಗುತ್ತಿದ್ದು. ಇನ್ನು ಉಳಿದ ದಿನಗಳೆಲ್ಲವೂ ನನಗೆ ಗಂಜಿಯೇ ಗತಿ. ನನಗೆ ತಮ್ಮನು ಹುಟ್ಟಿದ ಮೇಲಂತೂ ಚಿಕ್ಕಮ್ಮನಿಗೆ ನಾನಿನ್ನೂ ಕೀಳಾಗಿ ಬಿಟ್ಟೆ. ಅಪ್ಪನೂ ಕೂಡ ಹೆಚ್ಚು ಹೊತ್ತು ಅಮ್ಮ ತಮ್ಮನ ಜೊತೆಯೇ ಕಾಲ ಕಳೆಯುತ್ತಿದ್ದರು. ನನ್ನ ಬಗ್ಗೆ ಪ್ರೀತಿ ಇದೆಯಾದರೂ ಕೂಡ ತಮ್ಮನ ಮೇಲೆಯೇ ಹೆಚ್ಚು ಪ್ರೀತಿ. ಚಿಕ್ಕಮ್ಮನಿಗೆ ನಾನು ಓದುವುದು ಇಷ್ಟವಿರಲಿಲ್ಲ. ಆದರೆ ನನಗೆ ಓದಬೇಕೆನ್ನುವ ಆಸೆ, ಸ್ವತಂತ್ರವಾಗಿ ಬದುಕಬೇಕು ಎನ್ನುವ ಆಸೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಓದಿ ಹಣ ಸಂಪಾದನೆ ಮಾಡಿದರೆ ಮತ್ತೆ ನನ್ನ ಚಿಕ್ಕಮ್ಮ ನನ್ನನ್ನು ತಾಯಿಯಾಗಿ ಪ್ರೀತಿಸಬಹುದು ಎಂಬ ಆಸೆ. ಯಾಕೆಂದರೆ ಚಿಕ್ಕಮ್ಮನಿಗೆ ಹಣದ ಮೇಲೆ ತುಂಬ ವ್ಯಾಮೋಹ. ಚಿಕ್ಕಮ್ಮ ನನ್ನ ಓದು ನಿಲ್ಲಿಸಲು ಏನೇ ಪ್ರಯತ್ನ ಮಾಡಿದರೂ ನಾನು ಅಪ್ಪನಲ್ಲಿ ಕಾಡಿಬೇಡಿ ಓದನ್ನು ಮುಂದುವರಿಸಿದ್ದೆ. ಇದು ಚಿಕ್ಕಮ್ಮನ ಕೋಪಕ್ಕೆ ಕಾರಣವಾಯಿತು. ನಾನು ಸ್ಕೂಲಿಗೆ ಹೋಗಬಾರದೆಂದು ತುಂಬ ಕೆಲಸಗಳನ್ನು ಹೇಳುತ್ತಿದ್ದರು. ನಾನು ಬೆಳಗಿನ ಜಾವ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮುಗಿಸಿದರೂ ಕೂಡ ಚಿಕ್ಕಮ್ಮ ಊಟ ಕೊಡುತ್ತಿರಲಿಲ್ಲ. ಇನ್ನು ಅಡುಗೆ ಮಾಡಿಲ್ಲ ಎಂದು ಹೇಳುತ್ತಿದ್ದರು. ಎಷ್ಟೋ ಬಾರಿ ಊಟವಿಲ್ಲದೆ ಸ್ಕೂಲಿಗೆ ಹೋಗಿದ್ದೇನೆ. ಅಲ್ಲಿ ತಲೆ ಸುತ್ತಿ ಬಿದ್ದಿದ್ದೇನೆ. ಆಗ ಶಿಕ್ಷಕರು ನನಗೆ ಊಟವನ್ನು ಕೊಡುತ್ತಿದ್ದರು. ಆದರೂ ನಾನು ಮಾತ್ರ ಚಿಕ್ಕಮ್ಮನ ಮೇಲೆ ಏನೂ ಹೇಳುತ್ತಿರಲಿಲ್ಲ. ಹಾಗೋ ಹೀಗೋ ಮಾಡಿ 10ನೇ ತರಗತಿಯನ್ನು ಪಾಸ್ ಮಾಡಿದೆ. ಇದು ಚಿಕ್ಕಮ್ಮನಿಗೆ ಇಷ್ಟವಾಗಲಿಲ್ಲ. ಹೇಗಾದರೂ ಮಾಡಿ ಇವಳ ಓದನ್ನು ನಿಲ್ಲಿಸಬೇಕೆಂದುಕೊಂಡಳು. ಕೆಲಸದ ನೆಪ ಹೇಳಿ ನನ್ನ ಕೈಗೆ ಬರೆ ಹಾಕುತ್ತಿದ್ದಳು, ಹೊಡೆಯುತ್ತಿದ್ದಳು, ಊಟ ಕೊಡದೆ ಸತಾಯಿಸುತ್ತಿದ್ದಳು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಪುಸ್ತಕಗಳನ್ನು ತಂದು ಕೊಡುತ್ತಿರಲಿಲ್ಲ. ಏಕೆಂದರೆ ಮನೆಯ ಜವಾಬ್ದಾರಿಯೆಲ್ಲ ಚಿಕ್ಕಮ್ಮನಿಗೆ ವಹಿಸಿದ್ದರು ಅಪ್ಪ.
ಚಿಕ್ಕಮ್ಮ ಎಷ್ಟೇ ಕಿರುಕುಳ ಕೊಟ್ಟರೂ ಓದನ್ನು ನಿಲ್ಲಿಸದೆ ಚಿಕ್ಕಮ್ಮನಿಗೆ ತಿಳಿಯದ ಹಾಗೆ ಸ್ನೇಹಿತರ ಬಳಿ ಪುಸ್ತಕಗಳನ್ನು ಕೇಳಿ ತಂದು ಓದುತ್ತಿದ್ದೆ. ಆದರೆ ಇದು ಹೆಚ್ಚು ಕಾಲ ನಡೆಯಲಿಲ್ಲ. ಚಿಕ್ಕಮ್ಮನಿಗೆ ತಿಳಿದು ಹೋಯಿತು. ಆಗ ಚಿಕ್ಕಮ್ಮ ಅಪ್ಪನ ಮುಂದೆ ಹೀಗೆ ಹೇಳಿದಳು. ಇವರ ಉಪಾಧ್ಯಾಯರು ನನ್ನ ಬಳಿ ಹೇಳಿದರು, ಇವಳು ಸರಿಯಾಗಿ ಓದುವುದಿಲ್ಲ ಎಂದು. ಅದಕ್ಕೆ ಇವಳಿಗೆ ಈ ವರ್ಷ ಮದುವೆ ಮಾಡಿಬಿಡೋಣ ಎಂದು ಹೇಳಿದಳು. ಆಗ ಅಲ್ಲೇ ಇದ್ದ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ನನಗೆ ಓದಲು ತುಂಬ ಇಷ್ಟ, ನನ್ನನ್ನು ಓದಲು ಬಿಡಿ ಎಂದು ಹೇಳಿದೆ. ಆಗ ಚಿಕ್ಕಮ್ಮ ಹೇಳಿದಳು, ಸರಿ ಓದು, ಹಾಗಿದ್ದರೆ ನನ್ನದೇನು ತಕರಾರಿಲ್ಲ. ಆದರೆ ಈ ವರ್ಷ ನೀನು ಪಾಸಾಗದಿದ್ದರೆ ನಾನು ಈ ವರ್ಷ ನಿನಗೆ ಮದುವೆ ಮಾಡುತ್ತೇನೆ, ಅದಕ್ಕೆ ನೀನು ಒಪ್ಪಲೇಬೇಕು ಎಂದು ತಾಕೀತು ಮಾಡಿದಳು. ಮತ್ತು ನೀನು ಒಪ್ಪಲೇಬೇಕು ಎಂದು ಅಪ್ಪನ ಮುಂದೆ ಪ್ರಮಾಣ ಮಾಡಿಸಿದಳು. ನನಗೆ ಬೇರೆ ದಾರಿ ಕಾಣದೆ ಒಪ್ಪಿದ್ದೆ. ಅದಕ್ಕಾಗಿ ನಾನು ಈ ವರ್ಷ ತುಂಬ ಕಷ್ಟಪಟ್ಟು ಓದಲೇಬೇಕೆಂದುಕೊಂಡೆ. ಶ್ರಮಪಟ್ಟು ಓದಿದೆ ಕೂಡ. ಆದರೆ ಚಿಕ್ಕಮ್ಮ ಮಾತ್ರ ನನಗೆ ಯಾವ ಸ್ನೇಹಿತರ ಬಳಿ ಕೇಳಿದರೂ ಅವರು ಪುಸ್ತಕಗಳನ್ನು ಕೊಡದ ಹಾಗೆ ಮಾಡಿದಳು. ಅಪ್ಪನ ಬಳಿ ಹೇಳೋಣವೆಂದರೆ ಚಿಕ್ಕಮ್ಮ ಬಿಡುತ್ತಿರಲಿಲ್ಲ. ನಾನು ಚಿಕ್ಕಮ್ಮನ ವಿರುದ್ಧ ಏನು ಮಾಡಲಾಗದೆ ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದೆ. ಇದಕ್ಕಾಗಿಯೇ ಕಾಯುತ್ತಿದ್ದ ಚಿಕ್ಕಮ್ಮ ನನಗೆ ಈಗಾಗಲೇ ವರನನ್ನು ಕೂಡ ಹುಡುಕಿಬಿಟ್ಟಿದ್ದಳು. ಆ ವರ ಯಾರು? ಅವನಿಗೆ ಎಷ್ಟು ವಯಸ್ಸು? ಆ ವ್ಯಕ್ತಿ ಮಾಡುತ್ತಿದ್ದ ಕೆಲಸವೇನು? ಅಂತಹ ವ್ಯಕ್ತಿಯನ್ನು ನಮ್ಮ ತಂದೆ ಒಪ್ಪಿಕೊಂಡರ ಮುಂದೆ ನನ್ನ ಜೀವನ ಹೇಗೆ? ಅದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ. ನನ್ನ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವುದಕ್ಕೂ ಅಂಜದೆ ಕಷ್ಟಪಟ್ಟು ಮಾಡುತ್ತಿರುವ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ.